ಜೀವನದಲ್ಲಿ ನಾನೇನಾದರೂ ಸಾಧನೆ ಮಾಡಲೇಬೇಕು ಅಂತ ಹೇಳಿ ಯಾರಿಗೆ ಆಸೆ ಇರಲ್ಲ ಹೇಳಿ? ಖಂಡಿತ ಎಲ್ರಿಗೂ ಆಸೆ ಇರುತ್ತೆ ಅಲ್ವಾ? ಆದರೆ ಆ ಆಸೆನ ಎಷ್ಟು ಜನ ಪೂರೈಸ್ಕೊಳ್ತಾರೆ ಅದು ಮ್ಯಾಟರ್ ಆಗುತ್ತೆ. ಹಾಗೆ ಅದಕ್ಕೆ ಯಾವ ಥರದ ಪ್ರಯತ್ನ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಇವತ್ತು ಈ ವಿಚಾರದ ಬಗ್ಗೆ ಮಾತಾಡೋಣ ಬನ್ನಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ಸಾಧನೆ ಅನ್ನೋದು ಒಂದಿನದಲ್ಲಿ ಖಂಡಿತ ಬರಲ್ಲ. ಆದರೆ ಒಂದಲ್ಲ ಒಂದಿನ ಅದು ಖಂಡಿತ ಬಂದೇ ಬರುತ್ತೆ. ಆದರೆ ಬರೋ ದಿನ ಯಾವುದು ಏನು ಅನ್ನೋದನ್ನ ನಾವು ಯಾವತ್ತೂ ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ ಸ್ನೇಹಿತರೆ. ಯಾಕೆ ಅಂತಂದರೆ ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತುಂಬ ಪ್ರಯತ್ನ ಮಾಡ್ತೀವಿ ಅಲ್ವಾ, ಅದು ನಮಗೆ ಸಿಗದೇ ಇದ್ದಾಗ ನಮಗೆ ಕೆಲವೊಮ್ಮೆ ಹರ್ಟ್ ಆಗುತ್ತೆ. ಕೆಲವೊಮ್ಮೆ ಅಲ್ಲ, ಆಲ್ಮೋಸ್ಟ್ ಸಿಕ್ಕಿಲ್ಲ ಅಂದರೆ ನಮ್ಗೆ ಹರ್ಟ್ ಹಾಗೆ ಆಗುತ್ತೆ. ಆವಾಗ ನಾವೇನು ಮಾಡ್ತೀವಿ, ಛೇ ನಾನು ಅಂದ್ಕೊಂಡಿದ್ದೇನು ಆಗೋದೇ ಇಲ್ಲ, ಯಾಕೆ ಇಷ್ಟೆಲ್ಲ ಪ್ರಯತ್ನ ಮಾಡಬೇಕು, ಬೇಡ ನಾನೇನು ಮಾಡಲ್ಲ ಲೈಫಲ್ಲಿ, ಆಗಿದ್ದು ಹೆಂಗಾಗುತ್ತೋ ಆಗಲಿ, ಗೋ ವಿತ್ ದ ಫ್ಲೋ ಅಂತ ಹೇಳಿ ಹೋಗ್ಬಿಡ್ತೀನಿ ಅಂತ. ಅಫ್ಕೋರ್ಸ್ ಗೋ ವಿತ್ ದ ಫ್ಲೋ ಅಂತ ಹೋಗೋದು ಕೂಡ ವರ್ಕ್ ಆಗುತ್ತೆ. ಬಟ್ 100% ಲೈಫಲ್ಲಿ ನಾವು ಅದನ್ನ 10% ಇಟ್ಕೋಬೇಕೇ ಹೊರತು ನಮ್ಮ ಇಡೀ ಲೈಫಲ್ಲೇ ನಾವು ವಿತೌಟ್ ಎನಿ ಪ್ಲ್ಯಾನ್ ಆರ್ ವಿತೌಟ್ ಎನಿ ಗೋಲ್ ಲೈಫ್ನ ಲೀಡ್ ಮಾಡ್ತಾ ಹೋದಾಗ ಖಂಡಿತ ಅದಕ್ಕೆ ಯಾವುದೇ ಥರದಂತಹ ಅರ್ಥ ಇರೋದಿಲ್ಲ. ಹಾಗೆ ಇನ್ನೊಂದೇನೆಂದರೆ, ಏನೋ 1-2 ಪ್ರಯತ್ನ ಮಾಡ್ತೀವಿ, ಇಲ್ಲ ಸುಮಾರು ಜನ ವರ್ಷಾನುಗಟ್ಲೆಯಿಂದ ಪ್ರಯತ್ನ ಮಾಡೋರು ಕೂಡ ಇರ್ತಾರೆ. ಪದೇ ಪದೇ ಫೇಲ್ ಆದರೂ ಕೂಡ ಮತ್ತೆ ಪ್ರಯತ್ನ ಮಾಡ್ತಾ ಇರ್ತೀವಿ, ಒಂದಲ್ಲ ಒಂದಿನ ಅದನ್ನು ಅಚೀವ್ ಆಗೇ ಆಗ್ತೀವಿ ಅಂತ ಹೇಳಿ. ಆದಾಗ ಸಿಗೋ ಖುಷಿ ಅಷ್ಟಿಷ್ಟ ಅಲ್ಲ. ಹಾಗೆ ಜನ ಕೂಡ ನಿಮಗೆ ಸಿಗುವಂತಹ ಖುಷಿಯನ್ನು, ಹಾಗೆ ನಿಮ್ಮ ಅಚೀವ್ಮೆಂಟ್ಸನ್ನು ನೋಡ್ತಾರೆ ಹೊರತು ನೀವು ಅದರ ಹಿಂದೆ ಶ್ರಮ ಪಟ್ಟಿರ್ತೀರಲ್ವ, ಆ ಶ್ರಮದ ವ್ಯಾಲ್ಯೂ ಅವರಿಗೆ ಗೊತ್ತಿರೋದಿಲ್ಲ. ನಾನೆಲ್ಲ ಹೇಳೋದಿಷ್ಟೇ. ಸೊ ಸಾಧನೆ ಅಂತ ಅಂದಾಗ ಒಂದು ಚಿಕ್ಕ ಪುಟ್ಟ ವಿಚಾರನೇ ತಗೊಳ್ಳಿ ನೀವು, ಸರಿನಾ? ಏನೇ ವಿಚಾರ ಇರ್ಬೋದು. ನಾನು ಕೊಡೋದಾದ್ರೆ ನನ್ನೊಂದು ಎಕ್ಸಾಂಪಲ್ನೇ ಕೊಡ್ತೀನಿ. ಈ ನನ್ನ ಯೂಟ್ಯೂಬ್ ಚಾನಲ್, ನಾನು ಈ ಪೇಜನ್ನ ಓಪನ್ ಮಾಡಿ ಒಂದು 5 ಇಯರ್ಸ್ ಆಗಿದೆ, ಓಕೆನಾ? ನೀವು ಬೇಕಾದ್ರೆ ವೀಡಿಯೋಸ್ನ ಚೆಕ್ ಮಾಡ್ಬೋದು. ಸೊ 5 ಇಯರ್ಸಿಂದನೂ ಕೂಡ ನಾನು ತುಂಬಾ ಪ್ರಯತ್ನ ಮಾಡ್ತಾಯಿದ್ದೀನಿ, ತುಂಬ ಥರ ವೀಡಿಯೋಸ್ನ ಶೇರ್ ಮಾಡಿದ್ದೀನಿ. ಕೆಲವೊಮ್ಮೆ ನಿಮಗೆ ಇಷ್ಟ ಆಗುತ್ತೆ, ಕೆಲವೊಮ್ಮೆ ಇಷ್ಟ ಆಗೋದಿಲ್ಲ. ಸೊ ಹಾಗಂತ ನಾನು ಪ್ರಯತ್ನ ಬಿಟ್ಟಿಲ್ಲ. ನೀವು ಇವನ್ ನನ್ನ ಪೇಜಲ್ಲಿ ಕೂಡ ನೋಡ್ಬೋದು, ವ್ಯೂಸ್ ಎಷ್ಟೊಂದು ಸಲ ತುಂಬ ಕಡಿಮೆ ಬರುತ್ತೆ, ಕೆಲವೊಂದು ಸಲ ಬರೋದೇ ಇಲ್ಲ. ಆ ಥರ ಇದ್ದರೂ ಕೂಡ ನಾನು ಪ್ರಯತ್ನ ಮಾಡ್ತಿದ್ದೀನಿ. ಯಾಕಂದರೆ ನನಗೆ ಗೊತ್ತು, ಒಂದಲ್ಲ ಒಂದಿನ ನಾನು ಅಚೀವ್ ಆಗೇ ಆಗ್ತೀನಿ. ನನ್ನ ಪೇಜ್ ಕೂಡ ಎಲ್ರಿಗೂ ಕೂಡ ಐಡೆಂಟಿಫೈ ಮಾಡೋ ಲೆವೆಲಿಗೆ ಬಂದೇ ಬರುತ್ತೆ ಅಂತ. ಬಿಕಾಸ್ ಕಂಪ್ಯಾರಿಟಿವ್ಲಿ ನನಗೆ ಮುಂಚೆಗೆ ಹೋಲಿಸ್ಕೊಂಡ್ರೆ ಇವಾಗ ಸ್ವಲ್ಪ ಓಕೆ. ಹಾಗಾಗಿ ನಾನು ಸ್ವಲ್ಪ ಪ್ರಯತ್ನ ಮಾಡ್ತಾಯಿದ್ದೀನಿ. ಹಾಗಂತ ಹೇಳಿ ನನಗೇನು ಫುಲ್ ಸ್ಯಾಟಿಸ್ಫೈ ಇದೆ ಇವಾಗ ಮಾಡ್ತಿರುವಂತಹ ಕೆಲಸದಲ್ಲಿ ಅಂತ ಇಲ್ಲ. ಬಟ್ ಎಲ್ಲೋ ಒಂದು ಪ್ರಯತ್ನ, ಮುಂದೆ ಎಲ್ಲರೂ ಒಂದೇ ಒಳ್ಳೆ ದಿನ ಬಂದೇ ಬರುತ್ತೆ ಅಂತ ಹೇಳಿ ಒಂದು ನಂಬಿಕೆ ನನ್ನ ಮೇಲೆ ನಾನು ಇಟ್ಕೊಂಡು ಟ್ರಯಲ್ ಆ್ಯಂಡ್ ಎರರ್ ಥರ ಏನಾದ್ರು ಒಂದು ಮಾಡ್ತಾನೆ ಇರ್ತೀನಿ ಅಷ್ಟೇ. ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೊರಟಿದ್ದೀವಿ ಅಂತ ಅಂದಾಗ ನಮಗೆ ತುಂಬಾ ತಪ್ಪುಗಳಾಗೋದು ಸಹಜ. ಆ ತಪ್ಪುಗಳಾಗಿದ ತಕ್ಷಣ ಅಯ್ಯೋ ನನ್ನಿಂದ ಈ ತಪ್ಪಾಯ್ತಲ್ಲ, ನಾನು ಈ ಥರ ಮಾಡಿಬಿಟ್ನಲ್ಲ ಅಂತ ಹೇಳಿ ರಿಗ್ರೆಟ್ ಫೀಲ್ ಮಾಡಿ ಅದನ್ನ ನೆಗೆಟಿವ್ ಆಗಿ ತೊಗೊಳ್ಳೋದ್ರ ಬದಲು, ಈ ತಪ್ಪು ಆಯ್ತಲ್ವಾ, ಅದರಿಂದ ನಾನು ಏನು ಕಲಿಬೋದು, ನಾನು ಯಾಕೆ ಈ ತಪ್ಪನ್ನು ಮಾಡಿದೆ, ಇಂಥ ಪರಿಸ್ಥಿತಿ ಯಾಕೆ ಬಂತು, ಅದನ್ನು ನಿಮ್ಮನ್ನು ನೀವು ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಕೂಡ ಗೊತ್ತಾಗುತ್ತೆ ನಾನು ಏನು ತಪ್ಪು ಮಾಡಬಾರ್ದು ನೆಕ್ಸ್ಟ್ ಟೈಮ್ ಅಂತ ಹೇಳಿ. ಸ್ನೇಹಿತರೆ, ಒಂದು ನೆನ್ಪಿಟ್ಕೊಳ್ಳಿ, ಜೀವನದಲ್ಲಿ ಆಗಲ್ಲ ಅನ್ನೋವಂಥದ್ದು ಯಾವುದೂ ಇಲ್ಲ, ಖಂಡಿತ ಆಗುತ್ತೆ. ಹಾಗೆ ಅದಕ್ಕೆ ಸಮಯ ಬೇಕು. ಹಾಗೆ ನಮ್ಮ ಪ್ರಯತ್ನ ಕೂಡ ಪ್ರತಿನಿತ್ಯ ನಡೀತಾನೆ ಇರಬೇಕು ಸ್ನೇಹಿತರೆ. ನೀವು ತುಂಬ ಜನನ ನೋಡಿಬೇಕಾದ್ರೆ ನಾವು ಎಷ್ಟೋ ಸಲ ಏನಾರೋ ಒಂದು ವಿಷಯದಲ್ಲಿ 1 ಸಲ 2 ಸಲ ಪ್ರಯತ್ನ ಮಾಡಿನೇ ಆಗಲಿಲ್ಲ ಅಂತ ಅಂದಾಗ, ಅಯ್ಯೋ ಇಲ್ಲಪ್ಪ ಆಗಲೇ ಇಲ್ಲ, ಹಾಗಾಗಿ ನಾನು ಬಿಟ್ಬಿಟ್ಟೆ, ನನ್ನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ. ಈವನ್ ಒಂದು ಚಿಕ್ಕ ಬಿಸ್ನೆಸ್ ಆಗಿರ್ಬೋದು, ಕೆಲವೊಬ್ಬರಿಗೆ ಸಕ್ಸಸ್ ಆಗುತ್ತೆ, ಕೆಲವೊಬ್ಬರಿಗೆ ಆಗಲ್ಲ. ಯಾಕೆ? ಹೌದು, ಅಫ್ಕೋರ್ಸ್ ಲಕ್ ಅಂತ ಕೂಡ ನೀವು ಹೇಳ್ಬೋದು. ಬಟ್ ಲಕ್ ಎಷ್ಟು ಮ್ಯಾಟರ್ ಆಗುತ್ತೋ ಕನ್ಸಿಸ್ಟೆನ್ಸಿ ಅನ್ನೋದು ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ, ಓಕೆನಾ? ಯಾಕಂದರೆ ಇವಾಗ ನೀವೇನೋ ಒಂದು ಬಿಸ್ನೆಸ್ ಮಾಡ್ತಿರ್ತೀರಾ ಅಂತಂದರೆ ಆ ಬಿಸ್ನೆಸ್ನ ಪ್ರಪಂಚದಲ್ಲಿ ನೀವು ಒಬ್ಬರೇ ಮಾಡ್ತಿರ್ತೀರಾ? ಖಂಡಿತ ಇಲ್ಲ. ನಿಮ್ಮ ಥರ ಸಾವಿರಾರು ಜನ, ಲಕ್ಷ, ಕೋಟಿ ಜನ ಆ ಬಿಸ್ನೆಸ್ನ ಮಾಡ್ತಾ ಇರ್ತಾರೆ. ಸೊ ಎಲ್ಲಾದ್ರ ಮಧ್ಯೆ ನಿಮ್ಮ ಬಿಸ್ನೆಸ್ ಹೈಲೈಟಾಗಿ ಕಾಣಿಸ್ಬೇಕು, ನೀವನ್ನ ಜನ ಐಡೆಂಟಿಫೈ ಮಾಡಬೇಕು ಅಂತಂದರೆ ಅದಕ್ಕೂ ಕೂಡ ಸ್ವಲ್ಪ ಸಮಯ ಬೇಕಲ್ವಾ? ಖಂಡಿತ ಬೇಕು. ಸೊ ಆ ಒಂದು ತಾಳ್ಮೆ ನಮಗಿರಬೇಕು. ಹಾಗೆ ನಾವು ಯಾವ ಥರ ಜನ ನಮ್ಮನ್ನ ಫೈಂಡ್ ಔಟ್ ಮಾಡೋ ಥರ ಮಾಡ್ಕೋಬೇಕು ಒಳ್ಳೆ ಥರದಲ್ಲಿ. ಹಾಗೆ ನಮ್ಮನ್ನು ನಾವು ಸೆಲ್ಫ್ ಗ್ರೋತ್ ಯಾವ ಥರ ಮಾಡ್ಕೋಬಹುದು, ನಮ್ಮ ಒಂದು ಗೋಲ್ನ ಅಚೀವ್ ಮಾಡೋದಕ್ಕೆ ಅನ್ನೋದು ನಮಗೆ ಖಂಡಿತ ಗೊತ್ತಿರುತ್ತೆ. ಬಟ್ ನಾವೇನು ಮಾಡ್ತೀವಿ ಅಂತಂದರೆ ಅಷ್ಟೆಲ್ಲ ಬೇರೆ ಥರ ಪ್ಲ್ಯಾನ್ ಮಾಡೋಕ್ಕೆ ಹೋಗಲ್ಲ. ಬಿಡಪ್ಪ ಇದು ಯಾಕೋ ಹಾಗೇ ಬರೋದಿಲ್ಲ, ಇದು ನನ್ನ ಕೆಟಗರಿ ಅಲ್ಲ ಅಂತ ಹೇಳಿ ಬಿಟ್ಟಾಕ್ತೀವಿ. ಇದೇ ಥರ ಬಿಟ್ಟಾಗ್ತಾ ಹೋದಾಗ ನಾಳೆ ದಿನ ನೀವು ಖಾಲಿ ಕೂರಬೇಕಾಗುತ್ತೆ. ಅವಾಗ ನಿಮಗೆ ಯಾರು ಕೂಡ ಬೆಲೆ ಕೊಡಲ್ಲ. ಇವನ್ ನಮ್ಮ ಸ್ವಂತ ಫ್ಯಾಮಿಲಿ ಕೂಡ ಕೊನೆಯಲ್ಲಿ ನಮಗೆ ಬೆಲೆ ಕೊಡಲ್ಲ. ಹಾಗಾಗಿ ಕೈಲಾಗಿದ್ದ ಪ್ರಯತ್ನ ಮಾಡಿ, ಸುಮ್ಮನೆ ಇದ್ದು ಏನೋ ಒಂದು ಮಾತು ಕೇಳೋದ್ಕಿಂತ ಕೈಲಾಗಿದ್ದ ಪ್ರಯತ್ನ ಮಾಡಿದರೆ ಖಂಡಿತ ಒಂದಲ್ಲ ಒಂದಿನ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಯಾವುದೇ ಡೌಟ್ ಬೇಡ. ಆದರೆ ನಮ್ಮಲ್ಲಿ ಪೇಷನ್ಸ್ ಅನ್ನೋದು ತುಂಬ ಇರಬೇಕಾಗುತ್ತೆ ಅಷ್ಟೇ. ಐ ಹೋಪ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.